ಇವತ್ತು ನಮ್ಮ ಕರ್ನಾಟಕದಲ್ಲಿ ಸುಮಾರು ಲಕ್ಷಾಂತರ ಸ್ಪರ್ಧಾ ಆಕಾಂಕ್ಷಿಗಳು FDA ST ಆಗಬೇಕಂತ FDA ST ನೋಟಿಫಿಕೇಶನ್ಸ್ಗೆ ಓದ್ತಾ ಇದ್ದಾರೆ. ಅದರಲ್ಲೂ ಮೆಜಾರಿಟಿ ಹೈಟ್ ಕಡಿಮೆ ಇರೋರು, ಅಂದರೆ ಹೈಟ್ ಆಗದೆ ಇರೋಂಥವ್ರು, ಪೊಲೀಸ್ ಆಗದೆ ಇರೋಂಥವ್ರು FDA ST ನೋಟಿಫಿಕೇಶನ್ಸ್ ಅಂದರೆ ಅದು ಎಕ್ಸಾಮ್ ನೋಟಿಫಿಕೇಶನ್ಸ್ ಆಗಲಿ ಅಂತ ಕಾಯ್ತಾರೆ. ಅದರಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರೋಂಥ ಅಭ್ಯರ್ಥಿಗಳು ಇವರೆಲ್ಲರೂ FDA ST ನೋಟಿಫಿಕೇಶನ್ಸ್ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಅದರಲ್ಲೂ ಈ STA ಸೆಕೆಂಡ್ ಡಿವಿಷನಲ್ ಅಸಿಸ್ಟೆಂಟು ಸುಮಾರು 2,000 ಪೋಸ್ಟ್ ಆದರೂ ಇವರು ಸರ್ಕಾರ ನೋಟಿಫಿಕೇಶನ್ಸ್ ಮಾಡಬೇಕು. ಸುಮಾರು ವರ್ಷಗಳಿಂದ ಈ ರೆಕ್ರೂಟ್ಮೆಂಟೇ ಆಗಿಲ್ಲ. 2019 ನೋಟಿಫಿಕೇಶನ್ಸ್ ಹೇಳ್ಬೇಕಂತಂದರೆ ಅಲ್ಲಿಂದ ಇಲ್ಲಿವರೆಗೂ 6 ವರ್ಷ ಆಗಿದೆ, ಒಂದು ನೋಟಿಫಿಕೇಶನ್ಸ್ ಆಗಲಿಲ್ಲ. ಇದನ್ನು ನಾವು ಈ ಕೂಡಲೇ ರೆಕ್ರೂಟ್ಮೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಇದೇ ತಿಂಗಳು 11ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಿದ್ವಿ. 11ನೇ ತಾರೀಕು ಬುಧವಾರ ಫೆಬ್ರವರಿ. ಈ ಒಂದು ಹೋರಾಟಕ್ಕೆ ಎಲ್ಲ FDA ST ಆಸ್ಪಿರೆಂಟ್ಸ್ ಬಂದಿಲ್ಲ ಅಂತಂದರೆ ಈ ಒಂದು STA ಸೆಕೆಂಡ್ ಡಿವಿಷನಲ್ ಅಸಿಸ್ಟೆಂಟ್ಸ್ ಪೋಸ್ಟ್ಗಳನ್ನ ಏನು ಮಾಡ್ತಿದ್ದಾರೆ ಅಂತಂದರೆ ಈ ಮಿನಿಸ್ಟರ್ಸ್ ಮತ್ತು MLAಗಳು ಹೊರಗುತ್ತಿಗೆ ಆಧಾರದ ಮೇಲೆ ತುಂಬ್ಕೊತಾ ಇದ್ದಾರೆ. ಇವ್ರಿಗೆ ಯಾರಿಗೆ ಬೇಕೋ, ಯಾರು ದುಡ್ಡು ಕೊಡ್ತಾರೆ, ಯಾರು ಸಂಬಂಧಿಕರಿದ್ದಾರೆ, ಯಾರು ಇವ್ರಿಗೆ ಓಟ್ ಹಾಕಿದ್ದಾರೆ ಅಂಥವ್ರಿಗೆ ಇವರು ಹೊರಗುತ್ತಿಗೆ ಆಧಾರದ ಮೇಲೆ ಇವರು ಅಲ್ಲಿ ಫಿಲ್ ಮಾಡ್ಕೊತಾ ಇದ್ದಾರೆ. ಮತ್ತು ಅದರಲ್ಲೂ ಕಡಿಮೆ ದುಡ್ಡು, ಯಾಕೆಂದರೆ ಗೌರ್ಮೆಂಟ್ ಸ್ಯಾಲ್ರಿ ಕೊಡಬೇಕಂತಂದರೆ ಜಾಸ್ತಿ ಇರುತ್ತೆ, ಹೊರಗುತ್ತಿಗೆ ಅಂತಂದರೆ ಸರ್ಕಾರದ ಬೊಕ್ಕಸಕ್ಕೆ ಸ್ವಲ್ಪ ಮಟ್ಟಕ್ಕೆ ದುಡ್ಡು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಇವರಿಗೆ ಸರ್ಕಾರ ಮೋಸ ಮಾಡ್ತಾ ಇದ್ದಾರೆ. ಈ MLA ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಮೋಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸಿ ಇದೇ ತಿಂಗಳು 11ನೇ ತಾರೀಕು ಫೆಬ್ರವರಿ 11ನೇ ತಾರೀಕು ಬುಧವಾರ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಿದ್ವಿ. ಈ ಹೋರಾಟಕ್ಕೆ ನೀವು ಬಂದಿಲ್ಲ ಅಂತಂದರೆ ಇನ್ನು 1 ವರ್ಷ ಆಗಲ್ಲ, 2 ವರ್ಷ ಆದ್ರೂ ಇವರು ಯಾವುದೋ ರೆಕ್ರೂಟ್ಮೆಂಟೇ ಮಾಡಲ್ಲ. ಹಂಗಾಗಿ ನೀವೆಲ್ಲರೂ ಈ ಹೋರಾಟಕ್ಕೆ ನಿಮ್ಮ ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟು. ಎಲ್ಲರೂ ಬರ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.